ಇತ್ತೀಚೆಗೆ ವಿದ್ಯಾರ್ಥಿಗಳ ಹೆಸರಲ್ಲಿ ನಡೆದಂತಹ ಪ್ರತಿಭಟನೆಗೆ ಜಮಾತೆ ಇಸ್ಲಾಮ್ ಹಿಂದ್ ನೇರವಾಗಿ ಬೆಂಬಲ ಕೊಡ್ತಾ ಇದೆ. ಇಲ್ಲಿ ಹಿಂದ್ ಅಂತಂದರೆ ಇದು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಒಂದು ಡಿವಿಷನ್. ಪ್ರಪಂಚದ ಅತಿ ದೊಡ್ಡ ಉಗ್ರಗಾಮಿ ಸಂಘಟನೆಗಳಲ್ಲಿ ಇದು ಕೂಡ ಒಂದು. ಇದಷ್ಟೇ ಅಲ್ಲ, ಭಾರತದಲ್ಲಿ UAPA ಕಾನೂನಿನ ಅಡಿನಲ್ಲಿ ಈ ಸಂಘಟನೆಯನ್ನು ಬ್ಯಾನ್ ಕೂಡ ಮಾಡಲಾಗಿದೆ. ಈ ಸಂಘಟನೆಯ ಹಿಸ್ಟ್ರಿಯನ್ನು ಒಂದ್ಸಲ ನೋಡಿ. 1941ರಲ್ಲಿ ಮೌಲಾನಾ ಅಬ್ದುಲ್ ಅಲಾ ಮೌದೂದಿ ಅನ್ನೋರು ಈ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಇವರ ಸಂಪೂರ್ಣ ಜೀವನದ ಗುರಿ ಒಂದೇ ಆಗಿತ್ತು, ಅದು ಯಾವುದಾದ್ರೂ ಒಂದು ದೇಶನ ಇಸ್ಲಾಮಿಕ್ ಸ್ಟೇಟ್ ಆಗಿ ಬದಲಾಯಿಸೋದು ಮತ್ತೆ ಅಲ್ಲಿ ಶರಿಯಾ ಕಾನೂನನ್ನು ಜಾರಿಗೆ ತರೋದು. ಇವರು ತಮ್ಮ ಜೀವಿತಾವಧಿನಲ್ಲಿ ಒಟ್ಟು 73 ಪುಸ್ತಕಗಳನ್ನು ಬರೆದರು. ಆ ಬಹುತೇಕ ಪುಸ್ತಕಗಳಲ್ಲಿ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಭಾರತ ಸೆಕ್ಯುಲರ್ ಆಗಿರಬಾರ್ದು, ಭಾರತದಲ್ಲಿ ಒಂದೇ ಧರ್ಮ ಇರಬೇಕು, ಮತ್ತು ಅಲ್ಲಿ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಇರಬಾರ್ದು ಅನ್ನೋದು ಅವರ ಮುಖ್ಯ ಗುರಿಯಾಗಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದರೆ ಭಾರತ ಒಂದು ಹಿಂದೂ ಬಹುಸಂಖ್ಯಾತ ದೇಶವಾಗಿಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆ ಕಾಲದಲ್ಲಿ ನೆಹರೂರವರ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ವಿರೋಧ ಮಾಡಿದರು. ಈಗ ಇನ್ನೊಂದು ವಿಷಯ ನೋಡೋಣ. ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಸ್ಟಡೀಸ್ ಅನ್ನೋ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಆಗಾಗ ಜಮಾತೆ ಇಸ್ಲಾಮಿಯನ್ನು ಹೊಗಳಿ ಲೇಖನಗಳನ್ನು ಬರೆಯುತ್ತೆ. ಉದಾಹರಣೆಗೆ ಆಯೇಷಾ ಕನ್ಯಾರಿ ಅವರು ಬರೆದಿರ್ತಕ್ಕಂತಹ ಇಂಥದ್ದೇ ಒಂದು ಲೇಖನವನ್ನು ನೀವಿಲ್ಲಿ ಓದ್ಬೋದು. ಜಮಾತೆ ಇಸ್ಲಾಮಿ ಹಿಂದ್ ಅನ್ನೋದು ಭಾರತದಲ್ಲಿರೋ ಒಂದು ಡಿವಿಷನ್. ಇದರ ಹೆಡ್ ಆಫೀಸ್ ಇರೋದು ಡೆಲ್ಲಿನಲ್ಲಿ, ಮತ್ತೆ ಇದು ಇವತ್ತಿಗೂ ಕೂಡ ಆಕ್ಟಿವ್ ಆಗಿದೆ. 2014ರಲ್ಲಿ ಇದರ ಮುಖ್ಯಸ್ಥರಾಗಿದ್ದಂತಹ ಮೌಲಾನಾ ಜಲಾಲುದ್ದೀನ್ ಓಮ್ರಿ ಒಂದು ಮಾತು ಹೇಳ್ತಾರೆ, ನಾವು ಭಾರತದ ಡೆಮಾಕ್ರಸಿ, ಸೆಕ್ಯುಲರಿಸಮ್ ಮತ್ತು ಸಂವಿಧಾನದ ತತ್ವಗಳಿಗೆ ಬದ್ಧರಾಗಿರ್ತೀವಿ ಅಂತ. ತಾವು ಎಷ್ಟು ಸೆಕ್ಯುಲರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಅದೇ ಲೇಖನದಲ್ಲಿ ಅವರು POKನ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೆದುಕೋತಾರೆ. ಆದರೆ ಅಸಲಿಗೆ ಪಾಕಿಸ್ತಾನದಲ್ಲಿ ಇದೇ ಸಂಘಟನೆಯ ಹೆಸರು JI ಆಜಾದಿ ಕಾಶ್ಮೀರ್ ಅಂತ. ಭಾರತದಲ್ಲಿ ಈ ಸಂಘಟನೆ ಬ್ಯಾನ್ ಆಗಿರೋದ್ರಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ 2011ರಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಒಂದು ಹೊಸ ಪಾರ್ಟಿಯನ್ನು ಕಟ್ತಾರೆ. ಈ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಯಾರು ಗೊತ್ತಾ? ಆಜಾದ್ ಉಮರ್ ಖಾಲಿದ್ ಅಂತ ಪೋಸ್ಟ್ ಆಗ್ತಿದಾರಲ್ಲ, ಅದೇ ಉಮರ್ ಖಾಲಿದ್ನ ತಂದೆ ಮಿಸ್ಟರ್ ಖಾಸಿಂ ರಸೋಲ್ ಇಲಿಯಾಸ್. ಇನ್ನೊಂದು ಕುತೂಹಲದ ವಿಷಯ ಏನು ಅಂದರೆ, ವಿದ್ಯಾರ್ಥಿಗಳ ಹೆಸರಿನಲ್ಲಿ CJPಯ ಪ್ರತಿಭಟನೆ ನಡೀತಲ್ಲ, ಖುದ್ದಾಗಿ ಇವರು ಕೂತ್ಕೊಂಡು ಬೆಂಬಲ ನೀಡ್ತಾ ಇದ್ರು. ಇಲ್ಲೇ ಕತೆ ಹೊಸ ತಿರುವು ತಗೊಳುತ್ತೆ. ಈ ಜಮಾತಿಯ ಇಸ್ಲಾಂಗಾಗಿ ಆರ್ಟಿಕಲ್ನ ಪಬ್ಲಿಷ್ ಮಾಡ್ತಾ ಇದ್ದಂತಹ IPCಯ ಸಂಸ್ಥೆ ಬಗ್ಗೆ ಹೇಳಿದೆ ಗೊತ್ತಾ? ಅದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತ ಫೋರ್ಡ್ ಫೌಂಡೇಶನ್ ಲಡಾಖ್ನಲ್ಲಿರುವ ಸೋನಮ್ ವಾಂಗ್ಚುಕ್ ರವರ ಸೆಕ್ಮೋಲ್ ಅನ್ನೋ ಸಂಸ್ಥೆಗೂ ಕೂಡ ಫಂಡಿಂಗ್ ಮಾಡ್ತಾ ಇದೆ. ಅದಷ್ಟೇ ಅಲ್ಲ, ಸೋನಮ್ ವಾಂಗ್ಚುಕ್ಗೆ ಕೊಟ್ಟಂತಹ ರೋಮೋನ್ ಮೆಗ್ಗೆಸೆ ಅವಾರ್ಡ್ ಏನಿದೆಯಲ್ಲ, ಆ ಸಂಸ್ಥೆಗೂ ಕೂಡ ಇದೇ ಫೋರ್ಡ್ ಫೌಂಡೇಶನ್ ಫಂಡಿಂಗ್ ಮಾಡುತ್ತೆ. ಒಂದಕ್ಕೊಂದು ತಳಕು ಹಾಕೋತಾ ಇರ್ತಕ್ಕಂಥ ಈ ಎಲ್ಲ ಕೊಂಡಿಗಳನ್ನು ನೋಡಿದಾಗ ಇದ್ರ ಹಿಂದೆ ಜಾಲ ಎಷ್ಟು ದೊಡ್ಡದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.